ಮೈಸೂರು ವಲಯ ರೆಗ್ಯುಲರ್ ಫಾರೆಸ್ಟು ಅಲೋಕ ಫಾರೆಸ್ಟ್ ಅಂತ ಕರಿತೀವಿ ಸ್ಥಳೀಯವಾಗಿ. ಇದು ಇಲ್ವಾಲ ಬೈಪಾಸ್ ರಸ್ತೆಯಾಗಿದ್ದು ಮೈಸೂರು ಹುಣಸೂರು ಮುಖ್ಯ ರಸ್ತೆಯಲ್ಲೇ ಬರುತ್ತದೆ. ಕಳೆದ ಒಂದು 12 ದಿನದಿಂದ ಇಲ್ಲಿ ಹುಲಿಯೊಂದು ಪ್ರತ್ಯಕ್ಷವಾಗಿ ವಾಹನ ಸವಾರರಿಗೆ ಕಣ್ಣಿಗೆ ಬಿದ್ದಿದೆ, ವೈರಲ್ ಆಗಿದೆ. ಮತ್ತು ನಿನ್ನೆ ಒಂದು ಹಸು ಕೂಡ ಸಾವನ್ನಪ್ಪಿದೆ ಹುಲಿ ದಾಳಿಯಿಂದ. ಈ ಮೂಲಕ ಎಲ್ಲ ಒಂದು ವಾಹನ ಸವಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಂಜೆ ಒಂದು 7 ಗಂಟೆ ನಂತರ ಇಲ್ಲಿ ಯಾರು ದ್ವಿಚಕ್ರ ವಾಹನದಲ್ಲಿ 2 ವೀಲರಲ್ಲಿ ಪ್ರಯಾಣಿಸಬೇಡಿ. ಮತ್ತು ಏಕೆಂದರೆ ಹುಲಿ ದಾಳಿಯ ಸಂಭವ ಇರುವುದರಿಂದ ದಯಮಾಡಿ ಸಂಜೆ 7ರಿಂದ ಬೆಳಗ್ಗೆ 7ರವರೆಗೆ ಬೇರೆ ಬದಲಾವಣೆಯನ್ನು ಮಾರ್ಗವನ್ನು ನೀವು ಕಂಡುಕೊಂಡು ಅಲ್ಲಿ ಓಡಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಹುಲಿ ದಾಳಿ ಸಂಭವವಿರುವುದರಿಂದ ಸಂಬಂಧಪಟ್ಟ ಇಲಾಖೆ ಜೊತೆ ಕೈಜೋಡಿಸಿ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಈ ಎಂಟ್ರಿ ಏನಿದೆ ಇಲ್ಲಿ ಸೂಚನಾ ಫಲಕಗಳು ಅಥವಾ ಸೆಕ್ಯೂರಿಟಿಯನ್ನು ನೇಮಿಸಬೇಕು. ಇದು ಹಾಗೂ ಲಿಂಗದವ್ರ ಕೊಪ್ಪಲು ಮೈಸೂರು ಹುಣಸೂರು ಲಿಂಗದವ್ರ ಕೊಪ್ಪಲು ಏನಿದೆ ಅಲ್ಲೂ ಕೂಡ ಒಂದು ಸೂಚನಾ ಫಲಕ ಅಥವಾ ಸೆಕ್ಯೂರಿಟಿ ನೇಮಿಸಬೇಕು. ಮನುಷ್ಯರ ಮತ್ತು ಜನರ ಪ್ರಾಣಹಾನಿ ತಡೆಗಟ್ಟಬೇಕು. ಎಲ್ಲ ಸೇರಿ ಹುಲಿ ಕಾರ್ಯಾಚರಣೆ ನಡೆಯುವವರೆಗೆ ದಯಮಾಡಿ ಪರಸ್ಪರ ಸಹಕಾರದಿಂದ ಪ್ರಾಣಹಾನಿಯನ್ನು ತಪ್ಪಿಸಲು ವಿವಿಧ ಇಲಾಖೆ ಜೊತೆ ಕೈ ಜೋಡಿಸಬೇಕು. ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸಬೇಕೆಂದು ಈ ಮೂಲಕ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾಯಿದ್ದೇನೆ. ನಾನು ಮಂಜುನಾಥ್, ಪರಿಸರ ಹೋರಾಟಗಾರರು. ನಮ್ಮ ಸ್ಥಳೀಯವಾಗಿ ಮತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಕಳೆದ 3-4 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮ ಸ್ಥಳೀಯವಾಗಿಯೂ ಕೂಡ ಒಂದು ಪ್ರಾಣ ಹಾನಿ ತಡೆಗಟ್ಟುವ ಹಿತದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಎಲ್ಲರೂ ಈ ಗೊತ್ತಿಲ್ಲದಂಥ ವಾಹನ ಸವಾರರು ಏನು 2 ವೀಲರಲ್ಲಿ ಓಡಾಡ್ಬೋದು ಅವ್ರಿಗೆ ತಲುಪುವಂತೆ ಶೇರ್ ಮಾಡಬೇಕು. ಮತ್ತು ಯಾರೇ ಕಾರ್ನಲ್ಲಿ ಓಡಾಡೋರು ಬೇರೆ ವೆಹಿಕಲಲ್ಲಿ ಓಡಾಡೋರು ಮಧ್ಯ ನಿಲ್ಲಿಸಬಾರ್ದು. ಈ ಮೂಲಕ ಒಂದು ಮನವಿಯನ್ನು ಮಾಡುತ್ತೇನೆ.